ವೀಕ್ಷಕರೇ, ಇತ್ತೀಚೆಗೆ ಕರ್ನಾಟಕದ ಬಿಜೆಪಿ ಒಂದು ದೊಡ್ಡ ಟೀಮ್ ದೆಹಲಿಯ ಪ್ರವಾಸವನ್ನು ಕೈಗೊಂಡಿತ್ತು. ಈ ಸಂದರ್ಭದಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಈ ಟೀಮ್ ಭೇಟಿ ಮಾಡೋದ್ರ ಮೂಲಕ ನಾವು ರಾಜ್ಯದಲ್ಲಿ ಏನೆಲ್ಲ ಹೋರಾಟಗಳನ್ನು ಮಾಡಿದ್ದೀವಿ, ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ನಡೆ ಯಾವ ರೀತಿ ಇದೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋದ್ರ ಮೂಲಕ ನಾವು ಯಾವ ರೀತಿ ಒಂದು ಜನರ ಒಂದು ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನು ಕೈ ಹಾಕಿದ್ದೀವಿ ಅನ್ನುವ ಒಂದು ವಿವರಣೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಟೀಮ್ ಕೊಡ್ತು. ಈ ಟೀಮ್ ಕೊಟ್ಟಂತಹ ಒಂದು ವಿವರಣೆಯನ್ನು ಅತ್ಯಂತ ಸಮಾಧಾನದಿಂದ ಕೇಳಿದಂತಹ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಫುಲ್ ಗರಂ ಆಗಿದ್ದಾರೆ, ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಯ ಯಾವೆಲ್ಲ ನಾಯಕರು ಅಮಿತ್ ಶಾ ಅವರನ್ನ ಭೇಟಿಯಾದರು, ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲಿ ಅಮಿತ್ ಶಾ ರಾಜ್ಯ ನಾಯಕರಿಗೆ ಯಾವ ರೀತಿಯ ಕ್ಲಾಸ್ ಅನ್ನು ತೆಗೆದುಕೊಂಡ್ರು ಅನ್ನೋ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ನಿನ್ನೆ ಮೊನ್ನೆ ಬಿಜೆಪಿ ಒಂದು ದೊಡ್ಡ ನಿಯೋಗ ದೆಹಲಿಗೆ ಹೋಗಿತ್ತು. ಅದರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್, ಅದೇ ರೀತಿ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ, ಯಲಹಂಕದ ಶಾಸಕ SR ವಿಶ್ವನಾಥ್, ಹಾಗೆಯೇ ಮಂಗಳೂರಿನ ದಕ್ಷಿಣ ಕನ್ನಡದ ಸಂಸದ ಬ್ರಿಜೇಶ್ ಚೌಟ, ಹಾಗೆ ಚಿಕ್ಕಮಗಳೂರಿನ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ದಕ್ಷಿಣ ಕನ್ನಡ ಬಿಜೆಪಿಯ ಜಿಲ್ಲಾಧ್ಯಕ್ಷ, ಇಷ್ಟು ಜನ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ರು. ಈ ಪ್ರವಾಸದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿ, ಧರ್ಮಸ್ಥಳದ ಕೇಸ್ನ ವಿಚಾರ ಹಾಗೂ ಇನ್ನಿತರ ಅನೇಕ ವಿಚಾರಗಳನ್ನು ಈ ಬಿಜೆಪಿ ನಿಯೋಗ ಅಮಿತ್ ಶಾ ಮುಂದೆ ಪ್ರಸ್ತಾಪ ಮಾಡಿ ನಾವು ಯಾವ ರೀತಿಯ ಹೋರಾಟಗಳನ್ನು ಮಾಡ್ಕೊಳ್ತಿದ್ದೀವಿ, ಯಾವ ರೀತಿಯ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ಮೂಡಿಸ್ತಾ ಇದ್ದೀವಿ ಅನ್ನುವ ವಿವರಣೆಯನ್ನು ಈ ಅಮಿತ್ ಶಾ ಅವರಿಗೆ ಕೊಡ್ತು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಈ ನಿಯೋಗದ ಜೊತೆಗೆ ಆ ಒಂದು ಸಭೆಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ರು. ಈ ಮಾತುಕತೆ ಅಮಿತ್ ಶಾ ಮತ್ತು ರಾಜ್ಯ ಬಿಜೆಪಿ ನಾಯಕರ ನಡುವೆ ನಡೆದಂತಹ ಮಾತುಕತೆಯ ಸಂದರ್ಭದಲ್ಲಿ ಇತ್ತೀಚೆಗೆ ಏನು ಧರ್ಮಸ್ಥಳದ ಕೇಸ್ನ ವಿಚಾರವಾಗಿ ಬಿಜೆಪಿ ಧರ್ಮಸ್ಥಳದಲ್ಲಿ ಒಂದು ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ನಡೀತು. ಆ ಯಾತ್ರೆ ಅತ್ಯಂತ ಯಶಸ್ವಿಯಾಗಿದೆ. ಸಾಕಷ್ಟು ಜನ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಾವು ಅತ್ಯಂತ ಒಂದು ಉತ್ತಮವಾಗಿ ಈ ಒಂದು ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದೀವಿ ಅನ್ನುವ ವಿವರವನ್ನು ರಾಜ್ಯ ಬಿಜೆಪಿ ನಿಯೋಗ ಈ ಅಮಿತ್ ಶಾ ಅವರಿಗೆ ಕೊಡ್ತು. ಈ ರಾಜ್ಯ ಬಿಜೆಪಿ ನಿಯೋಗ ಕೊಟ್ಟಂತ ಎಲ್ಲ ಒಂದು ಹೇಳಿಕೆಗಳನ್ನು ಕೂಡ ಅತ್ಯಂತ ಸಮಾಧಾನದಾಗಿ ಅಮಿತ್ ಶಾ ಕೇಳಿದ್ರು. ಅದಾದ ನಂತರ ಅಮಿತ್ ಶಾ ತಮ್ಮ ಮಾತುಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ಇವರು ನಾವು ಆ ಹೋರಾಟ ಮಾಡ್ತಾ ಇದೀವಿ, ಈ ಹೋರಾಟ ಮಾಡ್ತಾ ಇದೀವಿ, ರಾಜ್ಯದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗ್ತದೆ ಅನ್ನುವ ಹೇಳಿಕೆಯನ್ನ ಬಿಜೆಪಿ ನಾಯಕರು ಕೊಟ್ಟಿದ್ರು. ಅದಕ್ಕೆ ಅಮಿತ್ ಶಾ ಒಂದೇ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಕರ್ನಾಟಕದ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಕೊರತೆ ಇದೆ, ಅದು ನನಗೆ ಗೊತ್ತಿದೆ. ನೀವು ಸಾಕಷ್ಟು ಅವಕಾಶಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ರೂಪಿಸೋ ಅವಕಾಶಗಳು ಸಿಕ್ಕಿದ್ವು, ಆದರೆ ಆ ಎಲ್ಲ ಅವಕಾಶಗಳನ್ನ ಕೂಡ ನೀವು ಕೈ ಸೇರ್ಕೊಂಡಿದ್ದೀರಿ. ನೀವು ಒಗ್ಗಟ್ಟಾಗಿ ಒಂದು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇಲ್ಲ, ಜನವಿರೋಧಿ ಆಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ರೂಪಿಸೋದ್ರಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ. ಎಲ್ಲಾ ಮಾಹಿತಿ ಕೂಡ ನನಗಿದೆ, ನಂತರ ಯಾವ ಒಂದು ವಿವರಣೆಯನ್ನು ನೀವು ಕೊಡೋದು ಬೇಕಾಗಿಲ್ಲ ಅನ್ನುವ ಒಂದು ಮಾತನ್ನ ಹೇಳಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತದೆ. ಈ ರಾಜ್ಯದ ಕಾಂಗ್ರೆಸ್ನ ವಿರುದ್ಧ ಏನು ಬಿಜೆಪಿ ನಾಯಕರು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲಾ ಹೋರಾಟಗಳ ವಿವರನ್ನ ಈ ನಾಯಕರು ಕೊಟ್ಟಿದ್ರು. ಆ ಎಲ್ಲಾ ಹೋರಾಟಗಳ ಕುರಿತು ಕೂಡ ಒಂದು ರೀತಿಯ ಅತೃಪ್ತಿಯನ್ನ ಅಮಿತ್ ಶಾ ವ್ಯಕ್ತಪಡಿಸಿದ್ರು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ. ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿಸುಮಾರು 30 ತಿಂಗಳ ಅವಧಿ ಮುಗಿತಾ ಬರ್ತಾ ಇದೆ. ಈ 30 ತಿಂಗಳ ಅವಧಿಯಲ್ಲಿ ಬಿಜೆಪಿಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಕಷ್ಟು ವಿಷಯಗಳನ್ನ ಕಾಂಗ್ರೆಸ್ನ ನಾಯಕರೇ ಒಂದು ರತ್ನಗಂಬಳಿಯ ಮೂಲಕ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ರು. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಿಂದೂ ಒಂದು ಕಾರ್ಯಕರ್ತರ ಮೇಲೆ ಸಾಕಷ್ಟು ಒಂದು ದಾಳಿಗಳು ನಡೀತಾ ಇದ್ದಾವೆ. ಅದೇ ರೀತಿ ಬಾಣಂತಿಯರ ಸಾವು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ. ಮಹಿಳೆಯರ ಮೇಲೆ ಅತ್ಯಾಚಾರ, ಈ ರೀತಿಯ ಸಾಕಷ್ಟು ಒಂದು ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗ್ತಾ ಇದ್ದಾವೆ. ಇಂತಹ ಒಂದು ಪ್ರಕರಣಗಳನ್ನು ಇಟ್ಕೊಂಡು, ಇಂತಹ ಒಂದು ಅಂಶಗಳನ್ನ ಇಟ್ಕೊಂಡು ರಾಜ್ಯ
ಒಂದು ಬಿಜೆಪಿಯ ಹಾಗೂ ಹಿಂದೂ ಕಾರ್ಯಕರ್ತರನ್ನು ಒಗ್ಗಟ್ಟು ಮಾಡಬೇಕಾಗಿದ್ದಂತಹ ಬಿಜೆಪಿಯ ನಾಯಕರು ಆ ಒಂದು ಒಗ್ಗಟ್ಟನ್ನು ತರೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅನ್ನೋದು ಈ ಅಮಿತ್ ಶಾ ಅವರ ಆರೋಪ. ಇನ್ನು ಅತ್ಯಂತ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದಿದ್ದಂಥ 2 ಪ್ರಮುಖ ಪ್ರಕರಣಗಳು. ಅದರಲ್ಲಿ ವಾಲ್ಮೀಕಿ ಹಗರಣದ 187 ಕೋಟಿ ರೂಪಾಯಿಗಳ ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಇನ್ನ ತಮ್ಮ ಪತ್ನಿ ಹೆಸರಿಗೆ 14 ಮೂಡ ಸೈಟ್ಗಳನ್ನು ಸಿದ್ದರಾಮಯ್ಯನವರ ಪಡೆದಿದ್ರು ಅನ್ನುವ ಒಂದು ದೊಡ್ಡ ಹಗರಣ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ನಡೆಸಿದ್ರು ಕೂಡ ಕೊನೆಗೆ ಏನಾಯ್ತು, ಸಿದ್ದರಾಮಯ್ಯನವರು ತಾವು ಪಡೆದಿದ್ದಂಥ 14 ಸೈಟನ್ನು ಮೂಡಕ್ಕೆ ವಾಪಸ್ ಕೊಟ್ಟರು. ಆದರೆ ಸಿದ್ದರಾಮಯ್ಯನವರು ಈ ಸೈಟನ್ನು ವಾಪಸ್ ಕೊಟ್ಟ ನಂತರ ಬಿಜೆಪಿ ನಾಯಕರು ಒಂದು ಸಂಘಟನಾತ್ಮಕವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಮಾಡಲಿಲ್ಲ. ಬಿಜೆಪಿ ನಾಯಕರಿಗೆ ಒಳ್ಳೆ ಚಾನ್ಸ್ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು 14 ಸೈಟ್ ಯಾಕೋ ವಾಪಸ್ ಕೊಟ್ಟರು ಅಂದ್ರೆ ಅವ್ರು ತಪ್ಪು ಮಾಡಿದೀವಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಇದೇ ಅಂಶವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಪಕ್ಷವನ್ನು ಸಂಘಟನೆ ಮಾಡ್ಕೊಳ್ಬೋದಿತ್ತು. ಸಿದ್ದರಾಮಯ್ಯನವರ ವಿರುದ್ಧ ಜನಾಭಿಪ್ರಾಯವನ್ನ ಬಿಜೆಪಿ ನಾಯಕರು ರೂಪಿಸಬಹುದಿತ್ತು. ಆದರೆ ಬಿಜೆಪಿ ನಾಯಕರ ಒಂದು ಗೊಂದಲದ ಕಾರಣಕ್ಕೆ ಈ ಒಂದು ಹಗರಣವನ್ನ ರಾಜ್ಯದ ಜನರ ಮುಂದಿಡೋದ್ರಲ್ಲಿ ಬಿಜೆಪಿ ನಾಯಕರು ಸಂಪೂರ್ಣ ವಿಫಲರಾದರು. ಒಂದ್ ಕಡೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪರವಾಗಿ ಏನು ಕೋರ್ಟ್ ಒಂದು ರೀತಿಯ ಆಜ್ಞೆ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ರು ಕೂಡ ಸಿದ್ದರಾಮಯ್ಯನವರು ಯಾಕೆ 14 ಸೈಟನ್ನು ವಾಪಸ್ ಕೊಟ್ಟರು ಅನ್ನೋ ಅಂಶವನ್ನು ಇಟ್ಕೊಂಡು ಸಿದ್ದರಾಮಯ್ಯನವ್ರನ್ನ ಸರಿಯಾಗಿ ರುಬ್ಬಬಹುದಿತ್ತು. ಆದರೆ ಇದ್ದಂತಹ ಒಂದು ಒಳ್ಳೆಯ ಅವಕಾಶವನ್ನ ಬಿಜೆಪಿ ನಾಯಕರು ಕೈ ಚೆಲ್ಲಿದ್ರು. ಇದು ಅತ್ಯಂತ ಮುಖ್ಯವಾಗಿ ಈ ಅಮಿತ್ ಶಾ ಅವರ ಕೆಂಗಣ್ಣಿಗೆ ಕಾರಣ ಆಗಿದೆ. ಅಮಿತ್ ಶಾ ಹೇಳ್ತಾರೆ, ನೋಡ್ರಿ 2 ಪ್ರಮುಖ ಹಗರಣಗಳು ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಿದ್ದು, ಅದರಲ್ಲಿ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ. ಈ ಹಗರಣಗಳ ವಿಚಾರವನ್ನ ನಾವು ಲೋಕಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ವಿ. ಆದರೆ ನೀವು ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಿ. ಇದಕ್ಕೂ ಕೂಡ ಪ್ರಮುಖ ಕಾರಣ ನಿಮ್ಮಲ್ಲಿರ್ತಕ್ಕಂಥ ಭಿನ್ನಮತ. ಇನ್ನ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ನೀತಿ. ಈ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಅನ್ಯ ಕೋಮಿನ ಒಂದು ದಾಳಿ ಹಿಂದೂ ಸಮಾಜದ ವಿರುದ್ಧ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದಕ್ಕೆ ತಾಜಾ ಉದಾಹರಣೆ ಮೊನ್ನೆ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆಯಲ್ಲಿ ನಡೆದಂತಹ ಕಲ್ಲು ತೂರಾಟ. ಇಂತಹ ವಿಚಾರಗಳನ್ನ ಇಟ್ಕೊಂಡು ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡಬೇಕಾಗಿದ್ದಂತಹ ಬಿಜೆಪಿ ನಾಯಕರು ಒಂದು ರೀತಿ ಅವರವರಲ್ಲೇ ತಿಕ್ಕಾಟದ ಕಾರಣಕ್ಕೆ ಏನು ಸರ್ಕಾರದ ವಿರುದ್ಧ ಒಂದು ಪ್ರಬಲವಾದ ವಿರೋಧವನ್ನ ಜನಾಭಿಪ್ರಾಯವನ್ನು ರೂಪಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಈ ವಿಚಾರಕ್ಕೂ ಕೂಡ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರನ್ನ ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ. ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಅಮಿತ್ ಶಾ ಬಿಜೆಪಿಯ ರಾಜ್ಯ ಘಟಕದ ಎಲ್ಲಾ ಒಂದು ಪದಾಧಿಕಾರಿಗಳಿಗೆ, ಪ್ರಮುಖ ನಾಯಕರಿಗೆ ಸರಿಯಾದ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದು, ನೀವು ಮುಂದೆ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡದೆ ಹೋದರೆ ಮುಂದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಅತ್ಯಂತ ಕಷ್ಟವಾಗಿದೆ. ನನಗೆ ಕರ್ನಾಟಕದ ಪೂರ್ತಿ ಗ್ರೌಂಡ್ ರಿಪೋರ್ಟ್ ಗೊತ್ತಿದೆ. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಯಾವ ರೀತಿಯ ಒಂದು ಒಗ್ಗಟ್ಟಿದೆ, ಎಲ್ಲ ವಿಚಾರ ನನಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಾದರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಅತ್ಯಂತ ಸಂಘಟನಾತ್ಮಕ ಹೋರಾಟವನ್ನು ಮಾಡಬೇಕು ನೀವು ಅನ್ನುವ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಈ ತರಾಟೆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಶಾ ಒಂದು ಪ್ರಮುಖವಾದ ಅಂಶವನ್ನು ಈ ಬಿಜೆಪಿ ನಾಯಕರ ಮುಂದೆ ಪ್ರಸ್ತಾಪಿಸಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು, ಕೇವಲ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದ್ರ ಮೂಲಕ, ಎಲ್ಲೋ ಬೀದಿಗಳಲ್ಲಿ ಹೋರಾಟ ಮಾಡೋದ್ರ ಮೂಲಕ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ರೂಪಿಸೋದಕ್ಕೆ ಸಾಧ್ಯವಿಲ್ಲ. ನೀವು ಅತ್ಯಂತ ತಳಮಟ್ಟಕ್ಕೆ ಇಳಿದು ಜನರ ಭಾವನೆಯನ್ನು ಕೆರಕ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ಆ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಏನು ಹಿಂದೂ ವಿರೋಧಿ ನೀತಿ, ಅದೇ ರೀತಿ ಸಂಪೂರ್ಣವಾಗಿ ಒಂದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಾಳಾಗಿದೆ. ಈ ಸರಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಕಾಲಕ್ಕೆ ತಕ್ಕಾಗೆ ಫಲಾನುಭವಿಗಳಿಗೆ ಏನು ತಲುಪಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಕೇಳಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಹಗರಣಗಳ ಅಂಶವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ನೀವು ಕೆಲಸ ಮಾಡಬೇಕು. ಆ ಮೂಲಕ ಇಡೀ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಒಂದು ಜನಾಭಿಪ್ರಾಯವನ್ನು ರೂಪಿಸಬೇಕು ಅನ್ನುವ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈ ಕಾರಣಕ್ಕೆ ಅಮಿತ್ ಶಾ ಅವರ ಈ ರೀತಿಯ ಒಂದು ಕೋಪವನ್ನು ನೋಡಿ ರಾಜ್ಯ ಬಿಜೆಪಿ ನಾಯಕರು ಫುಲ್ ತಂಡ ಹೊಡೆದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ತಾವು ಒಗ್ಗಟ್ಟಿನ ಮೂಲಕ ರಾಜ್ಯದಲ್ಲಿ ಬಿಜೆಪಿಯನ್ನು ಸಂಘಟಿಸ್ತೀವಿ ಅನ್ನುವ ಒಂದು ಭರವಸೆಯನ್ನ ಅಮಿತ್ ಶಾ ಅವರಿಗೆ ಬಿಜೆಪಿಯ ರಾಜ್ಯ ನಾಯಕರು ಕೊಟ್ಟು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಪ್ರಕಾರ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಅಮಿತ್ ಶಾ ಗರಂ ಆಗಿರೋದು ಸರಿಯಾಗಿದೆಯಾ, ಅಥವಾ ಬಿಜೆಪಿ ನಾಯಕರು ಇದೇ ರೀತಿಯ ಒಗ್ಗಟ್ಟನ್ನ ಒಂದು ಪ್ರದರ್ಶನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ.
ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.